ಹೋಗೋವಾಗ ಸಾಹೇಬ್ರು ಇಲ್ಲೇ ಅವ್ರು ಅಂತೇಳಿ ಸುಮ್ಮನೆ ಕ್ಯಾಶು ತಿಂಡಿ ತಿನ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಈ ವಿಚಾರ ಕೂರ್ಗ್ ಹೋಗ್ತಾ ಇದ್ವಿ. ಎಲೆಕ್ಷನ್ ಸೋಮವಾರ ಎಲೆಕ್ಷನ್ಸ್ ಇದ್ದು ಕೂರ್ಗಲ್ಲಿ, ಅದಕ್ಕೆ ಪುರಾಣ ಹಂಗೆ ನಾನು ಹೋಗಿ ಬರೋಣ ಏನಾಯ್ತು. ಯಾರು MLA ರೀ ಪುರಾಣ ಅಲ್ಲಿ? ನಾನಾ ತಲೆನೋವಲ್ಲ, ಅದಕ್ಕೆ ಆರಾಮಾಗಿ ಒಂದಿನ ಇದ್ಬಿಟ್ಟು ಬರೋಣ ಅಂತ. ನನಗೆ ತಲೆನೋವು ರೀ. ಯಾವುದಂದ್ರೆ ತಲೆನೋವು ನಿಮ್ಗೆ ಬರಲ್ವಾ? ನಿಮ್ಗೆ ತಲೆನೋವು ಬರಲ್ವಾ? ಹಾಗೆ ನನಗೆ ತಲೆನೋವು ಬಂದಿದೆ. ಮೂಡಲ್ಲಿ ಏನು ಸಮಸ್ಯೆನೇ ಇಲ್ಲ, ತಲೆನೋವು ನನಗೆ ಯಾಕೆ? ನಗ್ತಾನೆ ಖುಷಿಯಾಗಿದ್ದೀವಿ. ಯಾವುದಕ್ಕೂ ತಲೆ ಕೆಡಿಸ್ಕೊಳೋರಲ್ಲ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಮಗೆ ನಂಬಿಕೆ ಇದೆ. ಮುಂದಿನ ಕೋರ್ಟ್ಗಳಿದ್ದಾವೆ. ಮುಂದಿನ ಕೋರ್ಟ್ಗಳ ಡಿಸಿಷನ್ ಆದಮೇಲೆ ನಾವೇನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅಪಾರವಾದ ನಂಬಿಕೆ ಇಟ್ಕೊಂಡಿರೋರು. ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ ಇದೆ. ಸಂವಿಧಾನದ ಪ್ರಕಾರನೇ ಆರ್ಡರ್ಸ್ ಬರಬೇಕು. ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಡೆಲ್ಲಿಗೆ ಹೋದ್ರು. ಡೆಲ್ಲಿಗ ಇಲ್ಲಪ್ಪ, ಯಾರಿಗೆ ಹೋದ್ರು? ಡೆಲ್ಲಿ ಇಲ್ಲೇ ಇದೆ. ನಿನ್ನೆ ಇಲ್ಲೇ ಇದ್ದಾರೆ ಪೊನ್ನಣ್ಣ. ಯಾರು ಹೇಳಿ ಪೊನ್ನಣ್ಣ ಇಲ್ಲೇ ಇದ್ದಾರೆ. ಎಲ್ಲಿ? ನಾನಿರಲಿಲ್ಲ ರೀ. ನಾನು ಪೊನ್ನಣ್ಣ ಇಲ್ಲೇ ಅವ್ರೆ. ನೆನ್ನೆ ಅಲ್ಲ, ಇವತ್ತು ಏನು ಚರ್ಚೆನೂ ಆಗಿಲ್ಲ. ಮೂಢ ವಿಚಾರ ಏನೂ ಚರ್ಚೆ ಆಗಿಲ್ಲ. ಕೋರ್ಟ್ಗೆ ಹೋಗ್ಬೇಕು ಏನು ಅಂತ ಹೇಳಿ ಸಾಹೇಬರು ಸೋಮವಾರ ಬೆಂಗಳೂರು ಬಂದಮೇಲೆ ತೀರ್ಮಾನ ಮಾಡ್ತೀವಿ. ಇಲ್ಲ, ಯಾವ ಟೆನ್ಷನ್. ಇದೆಲ್ಲ ಎಕ್ಸ್ಪೆಕ್ಟೆಡ್ ಅಲ್ವಾ? ಎಲ್ಲ ಕೇಸಸ್ ಎಕ್ಸ್ಪೆಕ್ಟೆಡ್. ನಾವು ಮುಂದಿನ ನಮ್ಮ ಮನೆಯೇ ಹೇಳಿದ್ದೀವಿ, ನ್ಯಾಯಾಂಗ ತನಿಖೆಯಲ್ಲಿ ನಮ್ಮ ನಂಬಿಕೆ ಇದೆ. ಮುಂದೆ ಏನಾಗ್ತದೆ ಆ ತೀರ್ಮಾನದ ಮೇಲೆ ನೋಡ್ತೀವಿ. ಯಾರು? ಬಿಜೆಪಿ ಅವರ? ಯಾಕೆ? ಕುಮಾರಸ್ವಾಮಿ ಅವ್ರು ರಾಜೀನಾಮೆ ಕೊಟ್ಟವ್ರ? ಕುಮಾರಸ್ವಾಮಿ ಅವ್ರು ರಾಜೀನಾಮೆ ಕೊಟ್ಟವ್ರ? ನಿರ್ಮಲಾ ಸೀತಾರಾಮನ್ ಮೇಲೆ ಕೇಸ್ ಆಗೈತೆ, ಅವ್ರು ರಾಜೀನಾಮೆ ಕೊಟ್ಟವ್ರ? ಅವರಿಬ್ಬರು ಕೊಟ್ಬಿಟ್ಟು ಬರಲಿ, ಆಮೇಲೆ ಮಾತಾಡೋಣ. ನಿರ್ಮಲಾ ಸೀತಾರಾಮನ್ ಅವ್ರು ಮೇಡಮ್ಮು, ಕುಮಾರಸ್ವಾಮಿ ಸಾಹೇಬರು ಇಬ್ಬರು ರಾಜೀನಾಮೆ ಕೊಟ್ಟು, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಟ್ಟರೆ ಆಮೇಲೆ ಯೋಚನೆ ಮಾಡೋಣ. ಏನು ಏನು ನನ್ನಿಂದ 2020 ನಾನು ಮಂತ್ರಿ ಅಲ್ಲ. 2021 ನನ್ನಿಂದ ಏನು ಮಿಸ್ಲೀಡ್ ಆಯಿತು ಏನಂತ ಹೇಳ್ರಿ ನೀವೇನೆ. ನಾನು ಮಂತ್ರಿ ಇದ್ದಾಗ ವ್ಯಕ್ತಿ ಬಸವರಾಜ್ ವಾಸ್ ದ ಮಿನಿಸ್ಟರ್, ಇವರು ಬಸವರಾಜ ಬೊಮ್ಮಾಯಿ ಅವ್ರ ಮಿನಿಸ್ಟ್ರು, ನಾನು ಮಿನಿಸ್ಟ್ರು. ನನಗೆ ಇದಕ್ಕೆ ಸಂಬಂಧ ಏನು ನೆಗ್ಲೆಕ್ಟು? ಇದು ಆಗಿರೋದು ಆವಾಗಲ್ಲೇನಣ್ಣ, ನಿಮಗೆ ಗೊತ್ತು ಯಾವಾಗ ಆಗಿರೋದು ಕೇಸು. ನಂಗೆ ಬಂದು ಇಟ್ಕೊಂಡ್ರೆ ಏನು 2020 ಅವ್ರು ನೀವು ಹೇಳ್ಬೇಕು.